ಸ್ನೇಹಿತರೆ, ಗುರುವಾರ ಬೆಳಿಗ್ಗೆ ಅಪ್ಡೇಟ್ ತಮಗಾಗಿ. ಶುಕ್ರವಾರ ಬೆಳಿಗ್ಗೆ ಆರಂಭ ಆಗಿ ಇಂದು ಗುರುವಾರ ಬೆಳಿಗ್ಗೆ 5 ಗಂಟೆ ಮೊದಲು 11,30,000 ಜನ ದರ್ಶನ ಪಡೆದಿದ್ದಾರೆ. ನಿನ್ನೆ ಬುಧವಾರ 2,46,000 ಜನ ದರ್ಶನ ಪಡೆದಿದ್ದಾರೆ. ನಿನ್ನೆ ಸ್ವಲ್ಪ ಬೇಗ ದರ್ಶನ ಆಗಿದೆ. ಆದರೆ ಇವತ್ತು ಗುರುವಾರ ಬೆಳಗ್ಗಿನಿಂದಲೇ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಧರ್ಮದರ್ಶನದ ಲೈನು ಪೂರ್ತಿ ಭರ್ತಿಯಾಗಿ ರೋಡ್ಗೆ ಬಂದಿದೆ. 300 ರೂಪಾಯಿದು ಕೂಡ ಪೂರ್ತಿ ಭರ್ತಿ ಆಗಿದೆ. ಸೊ ಹಾಗಾಗಿ ಇವತ್ತು ಲೈನ್ ನಲ್ಲಿ ಇರ್ತಕ್ಕಂಥವರು ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತೆ ದರ್ಶನಕ್ಕೆ ಅನ್ನೋದನ್ನ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಮತ್ತು ಇವತ್ತು ರಾತ್ರಿ 10 ಗಂಟೆಗೆ ಕ್ಲೋಸ್ ಆಗುತ್ತೆ ಗೇಟು. 12 ಗಂಟೆಗೆ ದರ್ಶನ ನಿಲ್ಲುತ್ತೆ. ಅಲಂಕಾರ ಮತ್ತು ಪೂಜೆಗಾಗಿ ಈ ಸಮಯವನ್ನ ಬಿಟ್ಕೊಡ್ಬೇಕಾಗತ್ತೆ. ಮತ್ತೆ ನಾಳೆ ಬೆಳಿಗ್ಗೆ ಶುಕ್ರವಾರ 5 ಗಂಟೆಯಿಂದ ದರ್ಶನ ಆರಂಭ ಆಗುತ್ತೆ ಅನ್ನೋದು ತಮ್ಮ ಮಾಹಿತಿಗಾಗಿ. ಇವತ್ತು ಈಗಾಗಲೇ ಹೆಚ್ಚಿನ ಜನ ಬಂದಿರೋದು ನಾವು ಗಮನಿಸಿದಾಗ ನಾಳೆ ಶುಕ್ರವಾರದಿಂದಲೂ ಕೂಡ ಹೆಚ್ಚು ಜನ ಬರುವಂತ ಸಾಧ್ಯತೆ ಇದೆ. ಅದೇ ಟ್ರೆಂಡು ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರನೂ ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಇನ್ನು ಮೇಲೆ ಬರ್ತಕ್ಕಂಥವರು ದರ್ಶನಕ್ಕೆ ಹೆಚ್ಚಿನ ಸಮಯ ಬೇಕಾಗುತ್ತೆ ಅನ್ನೋದನ್ನ ದಯವಿಟ್ಟು ಗಮನದಲ್ಲಿಟ್ಕೊಂಡು ಬರಬೇಕು. ಒಂದು 4-5 ಗಂಟೆ ಆದರೂ ಆಗಬಹುದು ಅಂತ ನಾನು ಅಂದಾಜು ಮಾಡ್ತಾ ಇದ್ದೇನೆ. ಈ ಬೋಳಗೆ ದೇವಸ್ಥಾನ ಎಂಟರ್ ಆದಾಗ ತಾವು ಪ್ಲಾಟ್ಫಾರ್ಮ್ ಹತ್ತಿದ ಕೂಡಲೇ ದೇವಿ ದರ್ಶನ ಆಗುತ್ತೆ. ತಾವು ದಯವಿಟ್ಟು ಒಳಗಡೆ ಮೂವ್ ಮಾಡ್ತಾನೆ ಇರಬೇಕು. ನೀವೇನಾದ್ರೂ ಸ್ಲೋ ಆದ್ರೆ ನಿಂತ್ರೆ ಹಿಂದ್ಗಡೆ ಇರೋರಿಗೆ ದರ್ಶನ ಆಗೋದಿಲ್ಲ. ಹಾಗಾಗಿ ದರ್ಶನ ಮಾಡ್ತಾ ಎಡಗಡೆ ಮತ್ತು ಬಲಗಡೆ 2 ಎಕ್ಸಿಟ್ ಗೇಟ್ ಇದೆ. ನಿಮ್ಗೆ ಯಾವ್ದು ಹತ್ರ ಇದ್ರೆ ಆ ಕಡೆಗೆ ತಾವು ಎಕ್ಸಿಟ್ ಆಗಿ. ನೀವು ಸ್ಲೋ ಆದ್ರೆ ಮೂವ್ ಆದ್ರೆ ನಮ್ಮ ಸಿಬ್ಬಂದಿ ನಿಮ್ಮನ್ನ ಎಳೆದು ಮುಂದಕ್ಕೆ ಸಾಗಿಸ್ಬೇಕಾಗತ್ತೆ. ಅನಿವಾರ್ಯ ಇದೆ. ಅವ್ರ ಮೇಲೆ ಸಿಟ್ಟಾಗಬೇಡಿ. ಇಲ್ಲ ಅಂದ್ರೆ ದಿನಕ್ಕೆ 3 ಲಕ್ಷ ಜನಕ್ಕೆ ದರ್ಶನ ಮಾಡಿಸೋದು ಕಷ್ಟ. ತಾವೇ ಸಹಕಾರ ಕೊಟ್ಟು ಮೂವ್ ಆಗ್ತಾ ಇದ್ರೆ ಯಾರು ಕೂಡ ತಮ್ಮನ್ನ ಪುಷ್ ಮಾಡೋದಿಲ್ಲ. ಪುಷ್ ಮಾಡೋದಕ್ಕೆ ಅವಕಾಶ ಕೊಡದೆ ನೀವು ಚೆನ್ನಾಗಿ ದರ್ಶನ ಪಡ್ಕೊಳ್ಳಿ. ಆದ್ರೆ ನಿಮ್ಮ ಹಿಂದೆ ಇರ್ತಕ್ಕಂಥವರಿಗೂ ಕೂಡ ದರ್ಶನ ಆಗೋದಕ್ಕೆ ದಯವಿಟ್ಟು ಫಾಸ್ಟ್ ಆಗಿ ಮೂವ್ ಆಗಬೇಕು ಅಂತ ತಮ್ಮಲ್ಲಿ ಮನವಿ.